ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕಂಪ್ಯೂಟರ್ ಮೇಲೆ ನಾವು ಕೆಲಸಕ್ಕೆ ಸೇರಬೇಕಾಗಿದೆ, ಕಂಪ್ಯೂಟರ್ ಡೇಟಾ ಎಂಟ್ರಿ ಆಗಿ ಕೆಲಸ ಮಾಡಬೇಕಾಗಿದೆ, ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಬೇಕಾಗಿದೆ ಸರ್. ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ನಾವು ಮಾಡಬೇಕು ಅನ್ನುವಂತ ಪ್ರಶ್ನೆ ಎಲ್ಲರಿಗೂ ಕೂಡ ಇದ್ದಿರುತ್ತೆ. ಯಾಕೆಂದ್ರೆ ಕಂಪ್ಯೂಟರ್ ಬರುತ್ತಿರುತ್ತೆ, ಯಾಕೆಂದ್ರೆ ಕಂಪ್ಯೂಟರ್ ಕಲ್ತಿರ್ತೀವಿ, ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಒಂದು ಭಯ ಇರುತ್ತೆ. ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ, ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತ ಆ ಒಂದು ಭಯವನ್ನ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಹೋಗ್ಬಿಡತ್ತೆ. ನೀವು ಯಾವ ರೀತಿಯಾಗಿ ಇವತ್ತು ಕನ್ನಡದಲ್ಲಿ ಡೇಟಾ ಎಂಟ್ರಿ ಕೆಲಸವನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನು ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ನಾನು ಏನ್ ಮಾಡ್ಕೊತಾ ಇದ್ದೀನಿ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇದರಲ್ಲಿ ಇರುವಂತಹ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನುವಂತ ಒಂದು ಸಾಫ್ಟ್ವೇರ್ ವನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಓಪನ್ ಮಾಡ್ಕೋಬೇಕು. ನಾನು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಸಾಫ್ಟ್ವೇರ್ ವನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಆ ಒಂದು ಸಾಫ್ಟ್ವೇರ್ ಒಳಗಡೆ ನಾವೇನ್ ಮಾಡಬಹುದು ಅಂದ್ರೆ, ಇವತ್ತು ಯಾವುದೇ ಡೇಟಾ ಎಂಟ್ರಿ ಕೆಲಸಗಳನ್ನು ಕೂಡ ಈ ಒಂದು ಸಾಫ್ಟ್ವೇರ್ ಒಳಗೆ ನಾವು ಮಾಡಬಹುದು. ಓಕೆನಾ, ಈ ರೀತಿಯಾಗಿ ಒಂದು ಪೇಜ್ ಬಂದಿದೆ. ಇದನ್ನ ನಾನು ಸಂಪೂರ್ಣವಾಗಿ ರಿಮೂವ್ ಮಾಡ್ಕೋತೀನಿ, ಸಂಪೂರ್ಣವಾಗಿ ಇದನ್ನ ಅಳ್ಕಿಸ್ಕೊಂಡ್ಬಿಡ್ತೀನಿ. ಓಕೆನಾ, ಈ ರೀತಿಯಾಗಿ ನಮಗೆ ಒಂದು ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಏನ್ ಮಾಡಬೇಕಾಗಿದೆ, ಕನ್ನಡದಲ್ಲಿ ಟೈಪ್ ಮಾಡಿ ಒಂದು ಡೇಟಾ ಎಂಟ್ರಿ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಮಾಡಬೇಕು ಸರ್, ಇದರಲ್ಲಿ ಕನ್ನಡ ಯಾವ ರೀತಿಯಾಗಿ ಬರೀಬೇಕು, ಜೊತೆಗೆ ಟೇಬಲ್ಸ್ ಗಳನ್ನ ಯಾವ ರೀತಿಯಾಗಿ ಹಾಕಬೇಕು, ಕಾಲಮ್ಗಳಿಗೆ ಕಲರ್ ಯಾವ ರೀತಿಯಾಗಿ ಹಾಕಬೇಕು, ಅಕ್ಷರಗಳನ್ನ ದೊಡ್ಡ ಮಾಡೋ ಯಾವ ರೀತಿಯಾಗಿ, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಒಂದು ಡೇಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿ ನೀವು ಕೆಲಸಕ್ಕೆ ಹೋಗಬೇಕು ಅಂದ್ರೆ ಬೇಸಿಕ್ ಈ ಒಂದು ನಾಲೆಜ್ ಕೂಡ ನಿಮಗೆ ಕಡ್ಡಾಯವಾಗಿ ಗೊತ್ತಿರಬೇಕಾಗತ್ತೆ. ಮೊದಲಿಗೆ ನಾನು ಇಲ್ಲಿ ಸಪೋಸ್ ಈ ಒಂದು ಕಾಲಮ್ ಅಲ್ಲಿ ಏನಾದರೂ ಟೈಪ್ ಮಾಡ್ತಾ ಹೋಗ್ತಾ ಇದೀನಿ, ಎ ಅಂತ ಇಂಗ್ಲಿಷ್ ಅಲ್ಲಿ ಟೈಪ್ ಆಗ್ತಾ ಇದೆ. ನನಗೆ ಕನ್ನಡದಲ್ಲಿ ಪ್ರತಿಯೊಂದು ಕಾಲಮ್ ಅಲ್ಲಿ ನಾನು ಎಲ್ಲೇ ಟೈಪ್ ಮಾಡಿದ್ರು ಕೂಡ ಈ ಒಂದು ನಮಗೆ ಒಂದು ಯಾವುದಾದ್ರು ಕಾಲಮ್ ಆಗಿರ್ಬೋದು ಅಥವಾ ಸೆಲ್ ಒಳಗಡೆ ಟೈಪ್ ಮಾಡಿದ್ರೆ ಕನ್ನಡದಲ್ಲೇ ಟೈಪ್ ಆಗಬೇಕು. ಅವಾಗ ನಾವೇನ್ ಮಾಡಬೇಕು ಅಂದ್ರೆ, ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಕಂಪ್ಯೂಟರ್ ಒಳಗಿರುವಂತ ನುಡಿ ಸಾಫ್ಟ್ವೇರ್ ವನ್ನ ನೀವೇನ್ ಮಾಡಬೇಕು, ಓಪನ್ ಮಾಡ್ಕೋಬೇಕು. ಓಕೆನಾ, ನನ್ನ ಹತ್ರ ಇರುವಂತ ನುಡಿ ಸಾಫ್ಟ್ವೇರ್ ನುಡಿ ಡೈರೆಕ್ಟ್ ಅಂತ ನಾನು ಮಾಡ್ಕೋತೀನಿ. ನುಡಿ ಡೈರೆಕ್ಟ್ ಅಂತ ಯಾಕೆ ಮಾಡಬೇಕು ಅಂದ್ರೆ, ನೀವು ಬೇರೆ ಬೇರೆ ಸಾಫ್ಟ್ವೇರ್ ಒಳಗಡೆ ಕನ್ನಡ ಅಕ್ಷರಗಳನ್ನ ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡಬೇಕಾಗಿತ್ತು ಅಂದ್ರೆ ನುಡಿ ಡೈರೆಕ್ಟ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಕಂಪ್ಯೂಟರ್ ಒಳಗಡೆ ಇರುವಂತ ಡೇಟ್ ಮತ್ತೆ ಟೈಮ್ ಕಾಣಿಸ್ತಾ ಇರತ್ತೆ. ಅಲ್ಲಿ ಬಂದು ಕರ್ನಾಟಕದ ಒಂದು ಸಿಂಬಲ್ ಕೂಡ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಅಂದ್ರೆ ನುಡಿ ಸಂಪೂರ್ಣವಾಗಿ ಡೈರೆಕ್ಟ್ ಆಗಿ ಇಲ್ಲಿ ಬಂದಿರುತ್ತೆ. ಗೊತ್ತಾಗ್ತದ? ಇದನ್ನ ಓಪನ್ ಮಾಡ್ಕೋರಿ. ಮಾಡಿದ ನಂತರ ಇದನ್ನ ಇಲ್ಲಿಂದಾನು ಕೂಡ ನೀವು ನುಡಿ ಡೈರೆಕ್ಟ್ ತಗೋಬಹುದು, ಇಲ್ಲಿಂದಾನು ಕೂಡ ನೇರ ನುಡಿ ಅಂತಾನು ಕೂಡ ನೀವು ಮಾಡ್ಕೋಬಹುದು. ಇಲ್ಲಿಂದ ಕಿಟಕಿಯಲ್ಲಿ ನೇರ ನುಡಿ ಅಂತ ಸೆಲೆಕ್ಷನ್ ಮಾಡ್ಕೋಬಹುದು ಒಂದು ವೇಳೆ ಸ್ಕ್ರೀನ್ ಮೇಲೆ ಓಪನ್ ಆದಾಗ. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಈ ಎಲ್ಲಾ ಕಾಲಮ್ಗಳನ್ನು ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಅಕ್ಷರವನ್ನ ಸೆಲೆಕ್ಷನ್ ಮಾಡ್ಕೋತೀನಿ. ಅಂದ್ರೆ ಕನ್ನಡ ಅಕ್ಷರವನ್ನ ಸಂಪೂರ್ಣವಾಗಿ ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೋತೀನಿ. ಓಕೆ, ಇಲ್ಲಿಂದ ಯಾವುದು ಕನ್ನಡ ಅಕ್ಷರವನ್ನ ನಾನೇನ್ ಮಾಡ್ತೀನಿ, ಇಲ್ಲಿ ಸಂಪೂರ್ಣವಾಗಿ ವಣಜು ಅಂತ ಇದ್ದಿರತ್ತೆ, ಈ ಒಂದು ಅಕ್ಷರನ ನಾನೇನ್ ಮಾಡ್ತೀನಿ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೋತೀನಿ. ಮಾಡಿದ ನಂತರ ಈಗೇನ್ ಮಾಡ್ಬೋದು, ಇಲ್ಲಿ ನಾನು ಟೈಪ್ ಮಾಡಬೇಕಾಗಿದೆ. ಏನ್ ಟೈಪ್ ಮಾಡಬೇಕಾಗಿದೆ ಅದನ್ನ ನೀವು ಇಲ್ಲಿ ಸಂಪೂರ್ಣವಾಗಿ ಟೈಪ್ ಮಾಡ್ಬೋದು. ಇನ್ನೊಂದ್ ಸರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಸೈಜು ಕೂಡ ನನಗೆ ಏನಾಗಬೇಕು, ಪ್ರತಿಯೊಂದು ಕಾಲಮ್ ಅಲ್ಲಿ ಸೇಮ್ ಸೈಜ್ ಬರಬೇಕು ಅಂತ ನಾನು ಒಂದು ಕಾಲಮ್ ಅಕ್ಷರಗಳ ಸೈಜು ಕೂಡ ನಾನು ಏನ್ ಮಾಡ್ಕೊಂಡಿದ್ದೀನಿ, ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ನನಗೆ ಬರಿಬೇಕಾಗಿದೆ ವಿದ್ಯಾರ್ಥಿಗಳ ದಾಖಲಾತಿ ಮಾಹಿತಿಯನ್ನ ಎಂಟ್ರಿ ಮಾಡಬೇಕಾಗಿದೆ, ಒಂದು ಡೇಟಾ ಎಂಟ್ರಿ ಮಾಡಬೇಕಾಗಿದೆ. ಅವಾಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ನೀವು ಸಂಪೂರ್ಣವಾಗಿ ವಿದ್ಯಾರ್ಥಿ ಅಂತ ಸಂಪೂರ್ಣವಾಗಿ ಬಂದ್ಬಿಡತ್ತೆ, ನೋಡ್ಬೋದು. ಓಕೆ, ವಿದ್ಯಾರ್ಥಿಗಳ ದಾಖಲಾತಿ ಅಂತ ನಾನು ಏನ್ ಮಾಡ್ತೀನಿ ಸಂಪೂರ್ಣವಾಗಿ ಬರೆದ್ಬಿಡ್ತೀನಿ. ವಿದ್ಯಾರ್ಥಿಗಳ ದಾಖಲಾತಿ. ಓಕೆ, ದಾಖಲಾತಿ ಅಂತ ಮೇಲ್ಗಡೆ ಬರೆದ್ಬಿಡ್ತೀನಿ. ಹೌದಾ, ಬರಿದ ನಂತರ ಕೆಳಗಡೆ ಫಸ್ಟ್ ಕಾಲಮ್ ಒಳಗೆ ಏನು ಬರಿಬೇಕಾಗಿದೆ, ಕ್ರಮ ಸಂಖ್ಯೆ ಅಂತ ಬರಿಬೇಕಾಗಿದೆ. ಹೌದಾ, ಅವಾಗ ನಾನೇನ್ ಮಾಡ್ತೀನಿ, ಕನ್ನಡ ಟೈಪಿಂಗ್ ಬರ್ತಿರ್ಬೇಕು, ಕ್ರಮ ಸಂಖ್ಯೆ ಅಂತ ಬರೀತೀನಿ. ಓಕೆನಾ, ಕ್ರಮ ಸಂಖ್ಯೆ ಆದ ನಂತರ ನಾನೇನ್ ಬರೀತೀನಪ್ಪ ಅಂದ್ರೆ ವಿದ್ಯಾರ್ಥಿಯ ಹೆಸರು. ಅವಾಗ ನಾನೇನ್ ಮಾಡ್ತೀನಿ, ವಿದ್ಯಾರ್ಥಿಯ ಹೆಸರು ಕೂಡ ಸಂಪೂರ್ಣವಾಗಿ ಇಲ್ಲಿ ಬರಿತಾ ಇದ್ದೀನಿ. ವಿದ್ಯಾರ್ಥಿಯ ಹೆಸರನ್ನ ಸಂಪೂರ್ಣವಾಗಿ ಬರಿತಾ ಇದ್ದೀನಿ. ನೆಕ್ಸ್ಟ್ ಟ್ಯಾಬ್ ಪ್ರೆಸ್ ಮಾಡ್ಕೊಂಡು ನೆಕ್ಸ್ಟ್ ಕಾಲಮ್ ಅಲ್ಲಿ ಹೋಗೋಣ. ವಿದ್ಯಾರ್ಥಿ ಹೆಸರು ಆದ ನಂತರ ಜನ್ಮ ದಿನಾಂಕ. ಓಕೆ, ಜನ್ಮ ದಿನಾಂಕನ ಸಂಪೂರ್ಣವಾಗಿ ನಾನು ಬರಿತಾ ಇದ್ದೀನಿ. ಜನ್ಮ ದಿನಾಂಕ ಆಯ್ತು. ಜನ್ಮ ದಿನಾಂಕ ಆದ ನಂತರ ಮತ್ತೇನು ಬರಿಬೇಕಾಗಿದೆ, ತಂದೆ ಹೆಸರು. ತಂದೆ
ಹೆಸರನ್ನು ಬರಿಬೇಕಾಗಿದೆ. ಓಕೆ, ತಂದೆ ಹೆಸರು ಆದ ನಂತರ ಲಿಂಗ, ಹೆಣ್ಣು ಅಥವಾ ಗಂಡು ಅಂತ ಮಾಹಿತಿ ಕೊಡಬೇಕು. ಲಿಂಗ ಆದ ನಂತರ ಏನ್ ಮಾಡ್ಬೇಕಾಗುತ್ತೆ, ವಿಳಾಸ. ಓಕೆ, ವಿಳಾಸನ ನಾವು ಸಂಪೂರ್ಣವಾಗಿ ಇಲ್ಲಿ ಹಾಕೋಬೇಕಾಗ್ತದೆ. ಓಕೆ, ನಾನೇನ್ ಮಾಡ್ತೀನಿ, ವಿಳಾಸನ ಬರೆದೆ. ವಿಳಾಸ ಬರೆದ ನಂತರ ಟ್ಯಾಬ್ ಇಟ್ಕೊಂಡು ಫೋನ್ ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕಬೇಕಾಗಿದೆ. ಫೋನ್ ನಂಬರ್ ಅಂತ ಇಷ್ಟೇ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ನಂಬರ್ ಅಂತ ಕೂಡ ನೀವು ಬರೆಯಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ನಾನು ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡಾಗ ಈಗೇನ್ ಮಾಡ್ಬೇಕಾಗಿದೆ, ಕೆಲವೊಂದಿಷ್ಟು ಅಕ್ಷರಗಳು ಕಾಲಮಿನ ಒಳಗಡೆ ಹೋಗಿರೋ ತರ ನಮ್ಗೆ ಏನಾಗ್ತಾ ಇದೆ, ತೋರಿಸ್ತಾ ಇದೆ ಇಲ್ಲಿ. ಹೌದಾ? ಅವಾಗ ನಾನೇನ್ ಮಾಡ್ತೀನಿ, ಈ ಒಂದು ಕಾಲಮ್ ಅಲ್ಲಿ ಅಂದ್ರೆ ಅಕ್ಷರಗಳು ಎಷ್ಟಿದಾವಲ್ಲ ಅಷ್ಟೇ ನಾವೇನ್ ಮಾಡ್ತೀವಿ, ಮ್ಯಾನ್ಯಲಿ ಮೇಲ್ಗಡೆ ಹೋಗಿ ಈ ರೀತಿಯಾಗಿ ಸರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ ಎಲ್ಲರೂ. ಹಿಂಗ್ ಮಾಡ್ಬಾರ್ದು. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು, ಫಾರ್ಮೆಟ್ ಒಳಗೆ ಹೋಗಿ ಇಲ್ಲಿಂದ ಏನ್ ಮಾಡ್ಬೇಕು, ಆಟೋ ಫಿಟ್ ವಿತ್ ಕಾಲಮ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ಆ ಒಂದು ಕಾಲಮ್ ಅಲ್ಲಿ ಎಷ್ಟು ಅಕ್ಷರ ಇರುತ್ತೆ ಅದರಷ್ಟೇ ಕಾಲಮ್ ಏನಾಗ್ಬಿಡ್ತೈತಿ, ನನಗೆ ವಿಡ್ತದೊಳಗ ಚೇಂಜಸ್ ಆಗ್ಬಿಡ್ತೈತಿ. ಓಕೆ, ವಿದ್ಯಾರ್ಥಿಗಳ ದಾಖಲಾತಿ ಅನ್ನೋದು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿವರೆಗೆ ಮರ್ಜ್ ಸೆಂಟರ್ ಅಂದ್ರೆ ಹೆಡ್ಲೈನ್ ತಗೋಬೇಕಾಗಿದೆ. ವಿದ್ಯಾರ್ಥಿಗಳ ದಾಖಲಾತಿ ಮಾಹಿತಿಯನ್ನು ಹಾಕಬೇಕಾಗಿದೆ. ಹೌದಾ? ಮಾಹಿತಿ ಅಂತ ನಾನು ಟೈಪ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಮಾಹಿತಿ ಅಂತ ಟೈಪ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಸೆಂಟರ್ ಒಳಗೆ ಮರ್ಜ್ ಸೆಂಟರ್ ಮಾಡ್ಕೊರಿ. ಮಾಡಿದ ನಂತರ ಇದಕ್ಕೆ ಕಲರ್ ಕೊಡಬೇಕಾಗಿದೆ ಸರ್ ಅಂದ್ರೆ ಬಕೆಟ್ ತಗೊಂಡು ನೀವು ಇದನ್ನ ಕಲರ್ ಕೂಡ ಕೊಡಬಹುದು. ನೆಕ್ಸ್ಟ್ ಅಕ್ಷರ ದೊಡ್ಡದಾಗಬೇಕು ಅಂದ್ರೆ ಮೇಲ್ಗಡೆ ಇರುವಂತ ಎ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಅಕ್ಷರ ದೊಡ್ಡದಾಗತ್ತೆ. ಬೋಲ್ಡ್ ಮಾಡ್ರಿ, ದಪ್ಪ ಆಗ್ತಾವ. ಕಲರ್ ಚೇಂಜ್ ಮಾಡ್ರಿ, ಇಲ್ಲಿಂದ ಕಲರ್ ಕೂಡ ಆಗ್ಬಿಡ್ತಾವ. ನೋಡಿ, ವಿದ್ಯಾರ್ಥಿಗಳ ದಾಖಲಾತಿ ಅಂತೇಳಿ ಕೂಡ ನಾವೇನ್ ಮಾಡಿದೀವಿ, ಸಂಪೂರ್ಣವಾಗಿ ಬರ್ಕೊಂಡಿದೀವಿ. ಹೌದಾ? ಈಗೇನ್ ಮಾಡ್ಬೇಕಾಗಿದೆ, ಕೆಳಗಡೆಗೂ ಕೂಡ ಒಂದು ಕಲರ್ ಕೊಡಬೇಕಾಗಿದೆ. ಅಕ್ಷರ ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೆ ದೊಡ್ಡ ಮಾಡ್ಬೋದು, ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು. ಫಾರ್ಮೆಟ್ ಒಳಗೆ ಹೋಗಿ ಆಟೋ ಫಿಟ್ ಮಾಡ್ಕೊಬಿಡ್ಬೋದು. ಓಕೆ, ನೆಕ್ಸ್ಟ್ ಇವುಗಳಿಗೂ ಕೂಡ ಸ್ವಲ್ಪ ಬೋಲ್ಡ್ ಮಾಡಬೇಕಾಗಿದೆ. ಸೆಲೆಕ್ಷನ್ ಮಾಡಿ ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೈಲೈಟ್ ಆಗ್ತಾವೆ. ಮತ್ತೆ ಇದನ್ನ ನೀವೇನ್ ಮಾಡಬೇಕು, ಇದರೊಳಗೆ ಹೋಗಿ ಮತ್ತೆ ಆಟೋ ಫಿಟ್ ಕಾಲಮ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆನಾ? ಈಗ ಆದ ನಂತರ ಈಗೇನ್ ಮಾಡ್ಬೇಕಾಗಿದೆ, ಇವುಗಳಿಗೆ ಒಂದು ಟೇಬಲ್ ಅನ್ನ ಕೊಡಬೇಕಾಗಿದೆ ಇದಕ್ಕೆ. ಹೌದಾ? ಎಲ್ಲಿವರೆಗೆ ನಾವು ಕ್ರಮ ಸಂಖ್ಯೆ ಹಾಕೋಬಿಡ್ತೀನಿ ನಾನು. ಹೌದಾ? 2026-01 ಅಂತ ಹಾಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಕ್ರಮ ಸಂಖ್ಯೆನ ನಾನು ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊತೀನಿ. ಇಲ್ಲಿ ಸೀರಿಯಲ್ ಆಗಿ ಬರ್ತಾ ಇದೆ. ಅವಾಗ ನೀವು ಸೀರಿಯಲ್ ಬರಬಾರ್ದು, 1 2 3 ಅಂತ ಬರ್ಬೇಕು. ಹೌದಿಲ್ಲ? ಅವಾಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೇಮ್ ಬಂದಿದೆ. ಅವಾಗ ಈ ಒಂದು ಪಾಯಿಂಟ್ ಮೇಲೆ ಹೋಗಿ ಆಟೋ ಫಿಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸೀರಿಯಲ್ ಅಂತ ನೀವು ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸೀರಿಯಲ್ ಆಗಿ ಬಂದ್ಬಿಡ್ತಾವ. ಇದನ್ನ ಬೇಕಾದ್ರೆ ನೀವು ಸ್ವಲ್ಪ ಸಣ್ಣದು ದೊಡ್ಡದು ಕೂಡ ಇಲ್ಲಿಂದ ಮೇಲ್ಗಡೆ ಮ್ಯಾನ್ಯಲ್ ಆಗಿ ಕೂಡ ನೀವು ಮಾಡ್ಲಿಕ್ಕೆ ಅವಕಾಶ ಇದ್ದಿರ್ತೈತಿ. ಏನು ಮಾಡೋದು ಬೇಡ. ಇದನ್ನ ಇಲ್ಲೊಂದು ಪಾಯಿಂಟ್ ಇರ್ತೈತಿ, ಬ್ಲಾಕ್ ಪಾಯಿಂಟ್ ಇರ್ತೈತಿ, ಅದನ್ನ ಹಿಡಿದು ಈ ರೀತಿಯಾಗಿ ಜಕ್ಕೊಂಡ್ಬಿಟ್ರೆ ಇಲ್ಲಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಸೀರೀಸ್ ಮಾಡ್ಕೊಂಡು ಆಟೋಮೆಟಿಕ್ ಬಂದ್ಬಿಡ್ತದೆ. ಹೌದಾ? ಈಗ ಏನ್ ಮಾಡ್ಬೇಕಾಗಿದೆ, ವಿದ್ಯಾರ್ಥಿ ಹೆಸರನ್ನು ನಾನೇನ್ ಮಾಡ್ಬೇಕಾಗಿದೆ, ಬರಿಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, ವಿದ್ಯಾರ್ಥಿ ಹೆಸರು ಶಿವ ಪುತ್ರ ಅಂತ ನಾನು ಸಂಪೂರ್ಣವಾಗಿ ಬರಿಬೇಕಾಗಿದೆ. ಹೌದಾ? ಅವಾಗ ನಾನೇನ್ ಮಾಡ್ತೀನಿ, ಶಿವ ಪುತ್ರ ಅಂತ ಬರಿತೀನಿ. ಶಿವಪುತ್ರ ಹಿರೇಮಠ ಅಂತ ಬರೆದಿರ್ತೀನಿ. ಓಕೆ, ಹಿರೇಮಠ ಅಂತ ಸಂಪೂರ್ಣವಾಗಿ ಬರಬೇಕು. ಓಕೆ, ಶಿವಪುತ್ರ ಹಿರೇಮಠ ಅಂತ ಬರೋದು. ಹೌದಾ? ಒಬ್ಬರ ಹೆಸರು ಬರ್ದಿದ್ದೀನಿ. ಇನ್ನೂ ಸ್ವಲ್ಪ ಜೂಮ್ ಮಾಡ್ಕೋತೀನಿ, ನಿಮಗೂ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ಲಿ ಪಾಪ. ಓಕೆ, ಶಿವಪುತ್ರ ಹಿರೇಮಠ ಅಂತ ಬರದೆ. ನೆಕ್ಸ್ಟ್ ಏನು ಬರೀತೀನಿ, ಶಿವಪುತ್ರ ಆದ ನಂತರ ಚನ್ನಬಸ್ಸು ಅಂತ ನಾನೇನು ಮಾಡ್ತೀನಿ, ಸಂಪೂರ್ಣವಾಗಿ ಚನ್ನಬಸ್ಸು ಅಂತ ಬರೆದು ಚನ್ನಬಸ್ಸು ಜಮಖಂಡಿ ಅಂತ ನಾನೇನು ಮಾಡ್ತೀನಿ, ಇಲ್ಲಿಂದ ಸಂಪೂರ್ಣವಾಗಿ ಈ ರೀತಿಯಾಗಿ ಬರೆದ್ಬಿಡ್ತೀನಿ. ಚನ್ನಬಸ್ಸು ಜನಬಂಡಿ. ಓಕೆ, ಜಮಖಂಡಿ. ಮೊದಲು ಒಂದೇ ಲೈನ್ ಬರ್ಕೊಳ್ಳೋಣ ಸಾಕ. ಶಿವಪುತ್ರ ಅವ್ರ ಜನ್ಮ ದಿನಾಂಕ ನಾನು ಬರೀತೀನಿ 12/3/1996 ಅಂತ ಬರ್ಕೋತೀನಿ. ತಂದೆ ಹೆಸರು ಕೂಡ ಸಂಪೂರ್ಣವಾಗಿ ನಾನು ಬರೆದ್ಬಿಡ್ತೀನಿ. ತಂದೆ ಹೆಸರು ಶ್ರೀ ರಮೇಶ್ ಅಂತ ಬರೆದ್ಬಿಡ್ತೀನಿ. ರಮೇಶ್ ಹಿರೇಮಠ್. ಓಕೆ, ಹಿರೇಮಠ ಅಂತ ಬರೆದ್ಬಿಡ್ತೀನಿ. ಹೌದಾ? ಲಿಂಗ ಬಂದ್ಬಿಟ್ಟು ಗಂಡು ಅಂತ ನಾನು ಸಂಪೂರ್ಣವಾಗಿ ಬರೆದ್ಬಿಡ್ತೀನಿ. ಓಕೆ, ವಿಳಾಸನ ಸಂಪೂರ್ಣವಾಗಿ ನಾವು ಹಾಕಬೇಕಾಗಿದೆ. ವಿಳಾಸ ಯಾವುದಾದ್ರೂ ಹಾಕಿ. ಓಕೆ, ಸಾಕಿನ ಹಾಕೊಂಡ್ಬಿಡ್ಬೋದು. ಸಾಕಿನ ನೀವೇನು ಹಾಕ್ಬೋದು, ಬೇಕಾದ ಊರನ್ನು ಕೂಡ ನೀವೇನು ಮಾಡ್ಬೋದು, ಇಲ್ಲಿಂದ ಸಂಪೂರ್ಣವಾಗಿ ಹಾಕೋಬಹುದು. ಓಕೆ, ಸಾಕಿನ ಹಿರೇಕೆರೂರನ್ನು ನಾನು ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ. ಹಿರೇಕೆರೂರು ತಾಲೂಕ್ ಬಾಗಲಕೋಟೆ ಅಂತ ಬರಿತೀನಿ. ಓಕೆ, ಬಾಗಲಕೋಟೆ ಅಂತ ಬರ್ಕೊಂಡೆ. ಅಥವಾ ನೀವು ಯಾವ್ದು ಬರೀತೀನಿ, ನಾನು ತಾಲೂಕು ವಿಜಯಪುರ ಅಂತ ಸಂಪೂರ್ಣವಾಗಿ ಬರಿತೀನಿ. ಮತ್ತು ವಿಜಯಪುರ ತಾಲೂಕು ನೀವು ಏನು ಬರಿಬೇಕು ಅದನ್ನು ಸಂಪೂರ್ಣವಾಗಿ ಬರಿಬೋದು. ಓಕೆ, ಈ ಒಂದು ಅಡ್ರೆಸ್ ಕೂಡ ನಾನೇನು ಮಾಡ್ತೀನಿ, ಇದರ ಕೆಳಗಡೆ ಬರಬೇಕು ಸರ್ ಅಂದರೆ ಸೆಲೆಕ್ಷನ್ ಮಾಡಿಕೊಂಡು ಇದನ್ನು ನಾವೇನು ಮಾಡೋದು, ಫಾರ್ಮೆಟ್. ಸಪೋಸ್ ಈ ಒಂದು ಸೆಲ್ ಎಷ್ಟು ದೊಡ್ಡದಿದೆ ಅಷ್ಟು ಬರಬೇಕು ಅಂದರೆ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಫಾರ್ಮೆಟ್ ಒಳಗೆ ಹೋಗಿ ಆಟೋ ಫಿಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತೈತಿ. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು, ಬರಿಬೋದು. ಓಕೆ, ಹಿರೇಕೆರೂರು ಅಂತ ನಾನು ಸಂಪೂರ್ಣವಾಗಿ ಬರ್ಕೊಂಡಿದ್ದೀನಿ XYZ.
ಓಕೆನಾ. ನೆಕ್ಸ್ಟ್ ಈಗ ಮೊಬೈಲ್ ನಂಬರ್ ಕೂಡ ಕೊಡಬೇಕಾಗಿದೆ. ನಾನು 912323123123 ಮೊಬೈಲ್ ನಂಬರ್ ಕೂಡ ಈ ರೀತಿಯಾಗಿ ಕೊಟ್ಟಿದ್ದೀನಿ. ಹೌದಾ. ನಾವು ಈ ರೀತಿಯಾಗಿ ಟೈಪ್ ಮಾಡ್ತಾ ಹೋದ್ರೆ ಸಾಕಷ್ಟು ಸಮಯಗಳು ನಮಗೆ ಬೇಕಾಗುತ್ತೆ. ಇದು ನೋಡಿ ಸ್ವಲ್ಪ ಒಳಗೋಗಿದೆ. ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡಿಕೊಂಡು ಆಟೋ ಫಿಟ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ನೆಕ್ಸ್ಟ್ ಕೆಳಗಡೆದು ಕೂಡ ಸೆಲೆಕ್ಷನ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ಕಲರ್ ಅನ್ನ ಹಾಕೊಂಡ್ಬಿಡ್ತೀನಿ. ಓಕೆನಾ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬಹುದು. ಮತ್ತೆ ಸೆಲೆಕ್ಷನ್ ಮಾಡಿಕೊಂಡು ಒಂದು ಚಾರ್ಟಿಗೆ ಒಂದು ಟೇಬಲ್ಸ್ ಕೊಡಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ಬೋದು, ಇಲ್ಲಿ ಹೋಗಿ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ, ಟೇಬಲ್ ಬಂದ್ಬಿಡ್ತಾವ. ಹೌದಾ. ಈ ರೀತಿಯಾಗಿ ನಾವು ಟೇಬಲ್ಸ್ ಗಳನ್ನ ಹಾಕೊಂಡಿದ್ದೀವಿ. ಓಕೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಯಾವುದೇ ಒಂದು ಡೇಟಾ ಎಂಟ್ರಿ ಆಗಿರ್ಬೋದು. ಈಗ ಸೆಕೆಂಡ್ ಹೆಸರು ಬರಿಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ಮಾಂತು ನಾಯಕ್ ಅಂತ ಬರಿಬಹುದು. ಓಕೆ. ಮಾಂತು ನಾಯಕ್ ಆಯ್ತು. ಅವರ ಒಂದು ಡೇಟ್ ಆಫ್ ಬರ್ತ್ ಅನ್ನು ಕೂಡ ಸಂಪೂರ್ಣವಾಗಿ ಬರಿಬಹುದು. ನೀವು ಯಾವ ಡೇಟ್ ಆಫ್ ಬರ್ತ್ ಅನ್ನ ಬರಿತಾ ಇದ್ದೀರಿ ಆ ಒಂದು ಡೇಟ್ ಆಫ್ ಬರ್ತ್ ಕೂಡ ನೀವೇನ್ ಮಾಡ್ಬೋದು, 1993 ಅಂತ ಬರಿತೀನಿ. ಓಕೆ. ತಂದೆ ಹೆಸರು ಕೂಡ ನಾನು ಬರಿತೀನಿ, ಶ್ರೀ ನಾಗರಾಜ್ ಅಂತ ಸಂಪೂರ್ಣವಾಗಿ ಬರ್ದ್ಬಿಡ್ತೀನಿ. ನಾಗರಾಜ್ ಎಂ ಅಂತ ಬರ್ಕೊಂಡ್ಬಿಡ್ತೀನಿ. ಓಕೆ. ಬಂದ್ಬಿಟ್ಟು ಗಂಡು ಅಂತ ಬರಿತೀನಿ. ಸಾಕಿನ ಇದೇ ಊರವರು ಆಗಿದ್ರೆ ಇದೇ ಊರನ್ನ ನೀವು ಸಂಪೂರ್ಣವಾಗಿ ಹಾಕೊಂಡ್ಬಿಡ್ಬೋದು. ಗೊತ್ತಾಗ್ತದ. ಮೊಬೈಲ್ ನಂಬರ್ ಹಾಕಬೇಕಾಗಿದೆ 9212341211 ಈ ರೀತಿಯಾಗಿ XYZ ಯಾವುದೋ ಒಂದು ನಂಬರನ್ನು ಹಾಕುತ್ತಾ ಇದೀನಿ. ಈ ರೀತಿಯಾಗಿ ನೀವೇನು ಮಾಡಬೇಕು, ಯಾವುದೇ ಒಂದು ಡೇಟಾ ಒಂದು ಎಂಟ್ರಿ ಮಾಡುವಂಥ ಕೆಲಸವನ್ನು ಕೊಟ್ಟರೆ ನೀವು ಈ ರೀತಿಯಾಗಿ ಒಂದು ಡಿಸೈನ್ ಮಾಡ್ಕೋಬೇಕು. ಮೇಲ್ಗಡೆ ಅದರ ಹೆಡ್ಲೈನ್ ಹಾಕೋರಿ. ಹಾಕಿದ ನಂತರ ಅದನ್ನು ಮರ್ಜ್ ಸೆಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆ ಅವ್ರು ಏನು ಹೇಳ್ತಾರೆ ಅದೆಲ್ಲವನ್ನು ಕೂಡ ಹಾಕೋಬೇಕಾಗ್ತದೆ. ಹಾಕಿದ ನಂತರ ಮತ್ತೇನು ಮಾಡ್ಬೋದಪ್ಪ ಅಂದರೆ, ನೀವು ಇದರಲ್ಲಿ ಇನ್ನೊಂದು ಬರುತ್ತೆ. ಸಪೋಸ್ ಇಂಗ್ಲೀಷಲ್ಲಿ ಮಾಡ್ತಾ ಇದ್ದೀರ ಅಂದರೆ ಒಂದು ಫಾರ್ಮ್ ಅಂತ ಸಿಗುತ್ತೆ. ಅಂದರೆ ಈ ರೀತಿಯಾಗಿ ಒಂದು ಫಾರ್ಮ್ ಸಿಗುತ್ತೆ ನಿಮಗೆ. ಓಕೆ. ಈ ಒಂದು ಫಾರ್ಮನ್ನು ಹಾಕೊಂಡ್ರೆ ಇದರಲ್ಲಿ ಕೂಡ ಸಾಕಷ್ಟು ಈಸಿಯಾಗಿ ನಾವೇನು ಮಾಡ್ಬೋದು, ಕೆಲಸವನ್ನು ಮಾಡ್ಬೋದು. ಬಟ್ ಈ ಒಂದು ಸೀಟ್ ನಮ್ಗೆ ಏನಾಗಿರುತ್ತೆ, ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ಕನ್ನಡದಲ್ಲಿ ಬರೆದಿರೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ನೀವು ಅದನ್ನ ಕನ್ನಡದಲ್ಲಿ ಕೂಡ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಬರೀಲಿಕ್ಕೆ ಅವಕಾಶ ಇದ್ದಿರ್ತದೆ. ತಿಳಿತೈತೆ ಹೇಳೋದ. ಈ ರೀತಿ ನೋಡ್ರಿ, ಇಲ್ಲಿ ಡಿಲೀಟ್ ಮಾಡ್ತಿದ್ದಾನೆ, ಇಲ್ಲಿ ಸಂಪೂರ್ಣವಾಗಿ ಡಿಲೀಟ್ ಆಯ್ತದೆ. ಓಕೆ. ಅವಾಗ ನಾನು ಏನ್ ಮಾಡ್ತೀನಿ, ಕ್ಲೋಸ್ ಮಾಡ್ಕೊಂಡು Ctrl+Z ಮಾಡ್ಕೋತೀನಿ. ವಾಪಸ್ ಬರಬೇಕು, ಡಿಲೀಟ್ ಆಗಿ ಹೋಯ್ತದೆ. ಓಕೆನಾ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಕೆಲಸವನ್ನ ಮಾಡ್ಬೋದು. ಗೊತ್ತಾಗ್ತದೆ. ಯಾಕಂದ್ರೆ ಫಾರ್ಮ್ ಒಳಗೆ ಡಿಲೀಟ್ ಮಾಡ್ಕೊಂಡೆ ಅಂದ್ರೆ ಅದು ಆಟೋಮೆಟಿಕ್ ಡಿಲೀಟ್ ಆಗಿಬಿಡ್ತೈತಿ. ಮತ್ತೇನು ಮಾಡಬೇಕಾಗಿದೆ, ಮತ್ತೆ ಇದರಲ್ಲಿ ಅಕ್ಷರಗಳನ್ನು ಚೇಂಜ್ ಮಾಡ್ಬೋದು. ಇದಕ್ಕೆ ಕಲರ್ ಕೊಡಬೇಕಾಗಿತ್ತು ಅಂದರೆ ಸ್ವಲ್ಪ ಬೋಲ್ಡ್ ಮಾಡ್ಕೊರಿ, ಕಲರ್ ಒಳಗೆ ಬಂದುಬಿಡ್ತಾವ. ನೆಕ್ಸ್ಟ್ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬೋದು. ಎಲ್ಲ ಅಕ್ಷರಗಳು ಕೂಡ ಏನಾಗ್ಬಿಡ್ತಾವೆ, ಸೆಂಟರ್ ಒಳಗೆ ಬಂದುಬಿಡ್ತಾವೆ. ಈ ರೀತಿಯಾಗಿ ನಿಮ್ಗೆ ಏನು ಬೇಕು ಎಲ್ಲವನ್ನು ಕೂಡ ಇಲ್ಲಿಂದ ಫಾರ್ಮೆಟ್ ಇದ್ದಿರುತ್ತೆ. ಆಟೋ ಫಿಟ್ ಕಾಲಮ್ ಆಗಿರ್ಬೋದು. ಮತ್ತು ಇದರಲ್ಲಿ ನಿಮ್ಗೆ ಏನು ಬೇಕು ಎಲ್ಲವನ್ನು ಕೂಡ ನೀವೇನು ಮಾಡ್ಬೋದು, ಗಂಡು ಅನ್ನೋ ನೋಡಿ ತಪ್ಪಾಗಿದೆ, ಅವಾಗ ನಾನು ಗಂಡು ಅಂತ ಸಂಪೂರ್ಣವಾಗಿ ಬರೆದ್ಬಿಡ್ತೀನಿ. ಅಂದರೆ ಏನೋ ಒಂದು ಮಿಸ್ಟೇಕ್ ಆದಾಗ ಆ ರೀತಿಯಾಗಿ ಆಗಿರುತ್ತೆ. ಓಕೆ. ಇಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ, ತೆಗೆದ್ಬಿಡ್ತೀನಿ. ಮತ್ತೆ ಇದರಲ್ಲಿ ಅಕ್ಷರಗಳಾಗಿರ್ಬೋದು ಇವೆಲ್ಲ ಕೂಡ ಅಲೈನ್ಮೆಂಟ್ ಅನ್ನು ಮಾಡ್ಕೋಬೇಕು. ಟೆಕ್ಸ್ಟ್ ವಾರ್ಪಿಂಗ್. ಈಗ ಸಪೋಸ್ ಈ ಒಂದು ಟೆಸ್ಟ್ ಬಹಳ ದೊಡ್ಡದಾಗಿದೆ, ಈ ಒಂದು ಟೆಸ್ಟ್ ಇದರ ಒಳಗಡೆ ಬರಬೇಕು ಅಂದ್ರೆ ಟೆಕ್ಸ್ಟ್ ವಾರ್ಪಿಂಗ್ ಮಾಡ್ಕೋರಿ. ಈ ಒಂದು ಅಕ್ಷರ ಇದೇ ಕಾಲಮ್ ಅಲ್ಲಿ ಬರಲಿಕ್ಕೆ ಶುರುವಾಗ್ತದೆ. ಸೆಲೆಕ್ಷನ್ ಮಾಡ್ಕೊಂಡು ನೀವು ಸೆಂಟರ್ ಅಲೈನ್ಮೆಂಟ್ ಕೂಡ ಮಾಡ್ಕೋಬಹುದು. ಗೊತ್ತಾಗ್ತದ. ಈ ರೀತಿಯಾಗಿ ಯಾವುದೇ ಕೆಲಸಗಳಿದ್ರೂ ಕೂಡ ನಿಮಗೆ ಅಲ್ಲಿ ಒಂದು ಟ್ರೈನಿಂಗ್ ಬೇಸ್ ಇರುತ್ತೆ. ಈ ರೀತಿಯಾಗಿ ಸಿಸ್ಟಮೆಟಿಕ್ ಆಗಿ ಒಂದು ಫಾರ್ಮ್ ಅನ್ನ ರೆಡಿ ಮಾಡಿಕೊಂಡು ನೀವು ಅದರಲ್ಲಿ ನಿಮಗೆ ಬೇಕಾಗಿರುವಂತ ಕೆಲಸಗಳನ್ನ ಮಾಡಬಹುದು. ಇಲ್ಲ ಉದಾಹರಣೆಗೆ ಮತ್ತೊಂದು ಕೆಲಸ ಕೊಟ್ಟರು, ವಿದ್ಯಾರ್ಥಿಗಳ ದಾಖಲಾತಿ ಬಿಟ್ಟು ಈಗ ವಿದ್ಯಾರ್ಥಿಗಳ ಹಾಜರಾತಿ ಕೊಟ್ಟಾಗ ನಾವು ಇನ್ನೊಂದು ಪೇಜ್ ತಗೋಬೇಕಲ್ಲ ಸರ್ ಅಂದ್ರೆ ನೀವು ಇಲ್ಲೇ ಮಾಡ್ಬೇಕತ್ತೇನಿಲ್ಲ, ಕೆಳಗಡೆ ಸೀಟ್ 2 ಅಂತ ಸಿಗತ್ತೆ. ಅವಾಗ ಸೀಟ್ 2 ಮೇಲೆ ಕ್ಲಿಕ್ ಮಾಡ್ರಿ, ಸೀಟ್ 3 ತುಂಬಿತು ಅಂದ್ರೆ ಮಾಡ್ರಿ, ಮತ್ತೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಪೇಜಸ್ಗಳು ಬೇಕೋ ಅಷ್ಟು ಸೀಟ್ಗಳು ನಮ್ಗೆ ಇಲ್ಲಿ ಸಿಗ್ಲಿಕ್ಕೆ ಶುರು ಆಗ್ತಾವ. ಕೇಳತೈತಿ. ಬೇಕಾದ ಸೀಟ್ ಮೇಲೆ ಕೂಡ ನೀವು ಬೇಕಾದ ಕೆಲಸ ಮಾಡಬಹುದು. ಸೀಟ್ ನಂಬರ್ 1ರಲ್ಲಿ ವಿದ್ಯಾರ್ಥಿ ಮಾಹಿತಿ ಇದೆ, ಸೀಟ್ 2ರಲ್ಲಿ ದಾಖಲಾತಿ ಹಾಜರಾತಿ ಇದೆ, ಸೀಟ್ 3ರಲ್ಲಿ ಶಿಕ್ಷಕರ ಮಾಹಿತಿ ಇದೆ, ಸೀಟ್ 4ರಲ್ಲಿ ಊರಿನ ಶಾಲೆಗಳ ಮಾಹಿತಿ ಇದೆ. ಏನು ಬೇಕೋ ಎಲ್ಲವನ್ನು ಕೂಡ ನೀವು ಎಕ್ಸೆಲ್ ಒಳಗೆ ಕೆಲಸವನ್ನ ಅತ್ಯುತ್ತಮವಾಗಿ ಮತ್ತೆ ಸರಳವಾಗಿ ಮಾಡಬಹುದು. ದಯವಿಟ್ಟು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತಾ ಅದನ್ನು ಇದೇ ರೀತಿಯಾಗಿ ನೀವು ಭರ್ತಿ ಮಾಡ್ತಾ ಟೈಪ್ ಮಾಡ್ತಾ ನೀವು ಡಾಟಾ ಎಂಟ್ರಿ ಕೆಲಸವನ್ನು ಅತ್ಯಂತ ಸುಲಭವಾಗಿ ಮಾಡಬಹುದು. ದಯವಿಟ್ಟು ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಪ್ರತಿಯೊಂದು ವಿಡಿಯೋಸನ್ನು ನೋಡಬೇಕಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ.